ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಯಾರೆಲ್ಲ ಟಿ ನಿಮ್ಮ ಪ್ರಿಪರೇಷನ್ ನಡೆಸ್ತಾ ಇದ್ದೀರಾ, ಸೊ ವೆಲ್ಕಮ್ ಟು ಅವರ್ ಚಾನೆಲ್ ಅಂತ ಹೇಳ್ತಾ, ಇಲ್ಲಿ ನಾವು ಮೊದಲನೇದಾಗಿ ಇದು ಸೆಕ್ಷುವಲ್ ರಿಪ್ರೊಡಕ್ಷನ್ ಈ ಟಾಪಿಕ್ ಬಗ್ಗೆ ಆಗಿರುತ್ತೆ. ಇದು ನಿಮ್ಮ ಒಂದು ಟಿ ಸಿಲೆಬಸ್ ಅಲ್ಲಿ ಇರುವಂತದ್ದು. ಓಕೆ, ಇದರಲ್ಲಿ ನಾವು ಡೈರೆಕ್ಟ್ ಇಲ್ಲಿ ಯಾವುದೇ MCQs ನೋಡ್ತಾ ಹೋಗ್ತಿಲ್ಲ. ನೋಡಿ, MCQs ಕೂಡ ಮಾಡ್ತಾ ಹೋಗೋಣ. ಈಗ ಆಲ್ರೆಡಿ ಅದ್ರ ಬಗ್ಗೆ ನೀವು ನೋಡಿದ್ದೀರಾ. ಇಲ್ಲಿ ಏನು ಅಂತ ಹೇಳಿದ್ರೆ 1 ಮಾರ್ಕ್ ಕ್ವೆಶನ್ಸ್, 2 ಮಾರ್ಕ್ ಕ್ವೆಶನ್ಸ್, ಆಮೇಲೆ 3 ಮಾರ್ಕ್ಸ್ ಕ್ವೆಶನ್ಸ್ ಬಗ್ಗೆ ನೀವು ಇಲ್ಲಿ ನೋಡ್ತಾ ಹೋಗ್ತೀರಾ. ಇದರಲ್ಲಿ ಕಂಪ್ಲೀಟ್ ಥಿಯರಿನೂ ನೋಡ್ದಂಗಾಗುತ್ತೆ. ಇನ್ನು ಬೇರೆ MCQs ನೀವು ನೋಡಿದಾಗ ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಲೆಟ್ ಸ್ಟಾರ್ಟ್. ಡಿಫೈನ್ ಪಾರ್ಥೆನೋಜೆನೆಸಿಸ್. ಪಾರ್ಥೆನೋಜೆನೆಸಿಸ್ ಅಂತ ಅಂದ್ರೆ ಏನು? ಫೀಮೇಲ್ ಗೆಮೆಟ್ ಅಂಡರ್ಗೋಸ್ ಡೆವಲಪ್ಮೆಂಟ್ ಟು ಫಾರ್ಮ್ ನ್ಯೂ ಆರ್ಗ್ಯಾನಿಸಮ್ ವಿತೌಟ್ ಫರ್ಟಿಲೈಸೇಷನ್. ಅಂದ್ರೆ ಏನು? ಫೀಮೇಲ್ ಗೆಮೆಟ್ ಏನಿದೆ ಅದು ನ್ಯೂ ಆರ್ಗ್ಯಾನಿಸಮ್ ಅನ್ನ ಡೆವಲಪ್ ಮಾಡುತ್ತೆ ವಿತೌಟ್ ಫರ್ಟಿಲೈಸೇಷನ್ ಅಂತ ಇದೆ. ಯಾಕೆ ಇಲ್ಲಿ ಇದು ನೋಟೆಡ್ ಅಂತ ಹೇಳಿದ್ರೆ, ಇಲ್ಲಿ ಫಿಮೇಲು ತನ್ನಷ್ಟಕ್ಕೆ ತಾನೇ ನ್ಯೂ ಆರ್ಗ್ಯಾನಿಸಮ್ ಅನ್ನ ಡೆವಲಪ್ ಮಾಡುವಂಥದ್ದು ವಿತೌಟ್ ಇಂಟರಾಕ್ಟ್ ವಿತ್ ಮೇಲ್ ಗೆಮೆಟ್. ಅದಕ್ಕೆ ಇದನ್ನ ಏನಂತ ಹೇಳ್ತಾರೆ? ಪಾರ್ಥೆನೋಜೆನೆಸಿಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಓನ್ಲಿ ಫಿಮೇಲ್ ಗೆಮೆಟ್ ಅಂಡರ್ಗೋ ಡೆವಲಪ್ಮೆಂಟ್ ಸೊ ಟು ಫಾರ್ಮ್ ನ್ಯೂ ಆರ್ಗ್ಯಾನಿಸಮ್, ಒಂದು ನ್ಯೂ ಆರ್ಗ್ಯಾನಿಸಮ್ ಅನ್ನು ಫಾರ್ಮ್ ಮಾಡುತ್ತೆ ವಿತೌಟ್ ಫರ್ಟಿಲೈಸೇಷನ್. ಓಕೆ, ವಿತೌಟ್ ಫರ್ಟಿಲೈಸೇಷನ್. ಇಲ್ಲಿ ಯಾವುದೇ ತರ ಫರ್ಟಿಲೈಸೇಷನ್ ಅಂದ್ರೆ, ಫರ್ಟಿಲೈಸೇಷನ್ ಅಂದ್ರೆ ಏನು? ಫರ್ಟಿಲೈಸೇಷನ್ ಅಥವಾ ಸಿಂಗ್ಯಾಮಿ ಅಂತ ಕೂಡ ಕರೀತಾರೆ. ಓಕೆ, ಸಿಂಗ್ಯಾಮಿ ಅಥವಾ ಫರ್ಟಿಲೈಸೇಷನ್ ಬೋತ್ ಆರ್ ಸೇಮ್. ಓಕೆ, ಸೊ ಫರ್ಟಿಲೈಸೇಷನ್ ಅಥವಾ ಸಿಂಗ್ಯಾಮಿ ಯಾಕೆ ಅಂದ್ರೆ ವಿತೌಟ್ ಫರ್ಟಿಲೈಸೇಷನ್ ಅಂತ ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಫರ್ಟಿಲೈಸೇಷನ್ ಅಥವಾ ಸಿಂಗ್ಯಾಮಿ ಅಂತ ಹೇಳಿದ್ರೆ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗೆಮೆಟ್ ಅಂತ ಹೇಳ್ತೀವಿ. ಸೊ ಮೇಲ್ ಅಂಡ್ ಫಿಮೇಲ್ ಗೆಮೆಟ್ ಫ್ಯೂಷನ್ ಆಗ್ದಲೇನೆ, ಸೊ ಫಿಮೇಲ್ ಗೆಮೆಟ್ ಒಂದೇನೆ ಒಂದು ನ್ಯೂ ಆರ್ಗ್ಯಾನಿಸಮ್ ಅನ್ನ ಫಾರ್ಮೇಶನ್ ಮಾಡುತ್ತಲ್ವಾ. ಓಕೆ, ಅದನ್ನ ನಾವೇನಂತ ಕರಿತೀವಿ? ಪಾರ್ಥೆನೋಜೆನೆಸಿಸ್ ಅಂತ ಹೇಳ್ತೀವಿ. ಸೊ ಡಿಫೈನ್ ಎಂಬ್ರಿಯೋಜೆನೆಸಿಸ್. ಎಂಬ್ರಿಯೋಜೆನೆಸಿಸ್ ಅಂದ್ರೆ ಏನು? ಎಂಬ್ರಿಯೋ ಫಾರ್ಮೇಶನ್ ಆಗೋದನ್ನ ಎಂಬ್ರಿಯೋಜೆನೆಸಿಸ್ ಅಂತ ಹೇಳ್ತೀವಿ. ಸೊ ಓಕೆ, ಈಗ ನೋಡಿ, ಡಿಫೈನ್ ಎಂಬ್ರಿಯೋಜೆನೆಸಿಸ್. ಎಂಬ್ರಿಯೋಜೆನೆಸಿಸ್ ಅಂತ ಹೇಳಿದ್ರೆ ಏನು? ದ ಪ್ರೊಸೆಸ್ ಆಫ್ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಫ್ರಮ್ ದ ಝೈಗೋಟ್. ಝೈಗೋಟ್ ಇಂದ ಎಂಬ್ರಿಯೋ ಫಾರ್ಮೇಶನ್ ಆಗೋದನ್ನ ಎಂಬ್ರಿಯೋಜೆನೆಸಿಸ್ ಅಂತ ಹೇಳ್ತಾರೆ. ವಾಟ್ ಆರ್ ಹರ್ಮಾಫ್ರೊಡೈಟ್ಸ್? ಹರ್ಮಾಫ್ರೊಡೈಟ್ಸ್ ಅಂದ್ರೆ ಏನು? ಬೈಸೆಕ್ಷುವಲ್ ಅನಿಮಲ್ಸ್ ದಟ್ ಪೊಸೆಸ್ ಬೋತ್ ಮೇಲ್ ಅಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್. ಅಂದ್ರೆ ಯಾವ ಅನಿಮಲ್ಸ್ ಬೋತ್ ಮೇಲ್ ಅಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್, ಅದರಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಇರುತ್ತೆ. ಅಂದ್ರೆ ಒಂದೇ ಪ್ರಾಣಿಯಲ್ಲಿ ಮೇಲ್ ಮತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅನ್ನ ಒಳಗೊಂಡಿದ್ರೆ ಅದನ್ನ ಬೈಸೆಕ್ಷುವಲ್ ಅನಿಮಲ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಎಕ್ಸಾಂಪಲ್ ಬಂದು ಸ್ಟಾರ್ ಫಿಶ್, ಲೀಚು. ಓಕೆ, ಲೀಚು, ಸ್ಟಾರ್ ಫಿಶ್. ಓಕೆ, ಅದಾದ ನಂತರ ಅರ್ಥ್ವಾಮ್, ಟೇಪ್ ವಾಮ್, ಅರ್ಥ್ವಾಮ್, ಇವೆಲ್ಲವೂ ಏನೋ ಹರ್ಮಾಫ್ರೊಡೈಟ್ಸ್. ಓಕೆ, ಯೂನಿಸೆಕ್ಷುವಲ್ ಗೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ಕಾಕ್ರೋಚ್. ಅದರಲ್ಲಿ ಮೇಲ್ ಕಾಕ್ರೋಚ್ ಬೇರೆ ಇರುತ್ತೆ, ಫಿಮೇಲ್ ಕಾಕ್ರೋಚ್ ಬೇರೆ ಇರುತ್ತೆ. ಬಟ್ ಲೀಚು, ಅರ್ಥ್ವಾಮ್, ಸ್ಟಾರ್ ಫಿಶ್ ಅಂತ ತಗೊಂಡಾಗ ಬೋತ್ ಮೇಲ್ ಮತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಎರಡು ಒಂದ್ರಲ್ಲೇ ಇರುತ್ತೆ. ನೇಮ್ ದ ರಿಪ್ರೊಡಕ್ಟಿವ್ ಸೈಕಲ್ ದಟ್ ಅಕ್ಕರ್ ಇನ್ ನಾನ್ ಪ್ರೈಮೇಟ್ಸ್ ಅಂತ ಇದೆ. ನೋಡಿ, ನಾನ್ ಪ್ರೈಮೇಟ್ಸ್ ಅಲ್ಲಿ ಯಾವ ತರ ರಿಪ್ರೊಡಕ್ಟಿವ್ ಸೈಕಲ್ ಆಗುತ್ತೆ ಅಂತ ಕೇಳಿದ್ರೆ, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಈಸ್ಟ್ರಸ್ ಸೈಕಲ್ ಅಂತ ಹೇಳ್ತಾರೆ. ಓಕೆ, ಅಂದ್ರೆ ನಾನ್ ಪ್ರೈಮೇಟ್ಸ್ ಅಲ್ಲಿ ನಡೆಯುವಂತಹ ರಿಪ್ರೊಡಕ್ಟಿವ್ ಸೈಕಲ್ ಅನ್ನ ನಾವು ಈಸ್ಟ್ರಸ್ ಸೈಕಲ್ ಅಂತ ಹೇಳ್ತೀವಿ. ಆದ್ರೆ ಅದೇ ಪ್ರೈಮೇಟ್ಸ್ ಅಂತ ಬಂದಾಗ ಇನ್ಕ್ಲೂಡಿಂಗ್ ಹ್ಯೂಮನ್, ಮಂಕಿ, ಓಕೆ, ಇವೆಲ್ಲ ಏನು? ಪ್ರೈಮೇಟ್ಸ್. ಸೊ ಈ ಪ್ರೈಮೇಟ್ಸ್ ಅಲ್ಲಿ ನಡೆಯುವಂತ ರಿಪ್ರೊಡಕ್ಟಿವ್ ಸೈಕಲ್ ಅನ್ನ ಏನಂತ ಕರೀತಾರೆ? ಮೆನ್ಸ್ಟ್ರುಯಲ್ ಸೈಕಲ್ ಅಂತ ಕರೀತಾರೆ. ಬಟ್ ನಾನ್ ಪ್ರೈಮೇಟ್ಸ್ ಅಲ್ಲಿ ಅದನ್ನ ಈಸ್ಟ್ರಸ್ ಸೈಕಲ್ ಅಂತ ಹೇಳ್ತಾರೆ. ಓಕೆ, ಹೌ ಮೆನಿ ಕ್ರೋಮೋಸೋಮ್ಸ್ ಆರ್ ದೇರ್ ಇನ್ ಮಯೋಸೈಟಿಸ್ ಅಥವಾ ಮಯೋಸೈಟ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಇದೆ. ಸೊ ಎಷ್ಟು ಕ್ರೋಮೋಸೋಮ್ಸ್ ಇರುತ್ತೆ ಹ್ಯೂಮನ್ ಬೀಯಿಂಗ್ಸ್? ಓಕೆ, ಹೌ ಮೆನಿ ಕ್ರೋಮೋಸೋಮ್ಸ್ ಆರ್ ದೇರ್ ಇನ್ ಮಯೋಸೈಟ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳಿದ್ರೆ, ದಟ್ ಇಸ್
ಕ್ರೋಮೋಸೋಮ್ಸ್. ಎಷ್ಟು ಸೆಟ್ ಆಫ್ ಅಂತ ಕೇಳಿದ್ರೆ, ಸೊ ಎಷ್ಟು ಪೇರ್ ಅಂತ ಕೇಳಿದ್ರೆ ಅದನ್ನ ನಾವು 23 ಅಂತ ಹೇಳ್ಬೇಕಿತ್ತು. ಓಕೆ, ನೇಮ್ ದ ಪಾರ್ಟ್ ಆಫ್ ಫ್ಲವರ್ ವಿಚ್ ಡೆವಲಪ್ಸ್ ಇಂಟು ಫ್ರೂಟ್ ಆಫ್ಟರ್ ಫರ್ಟಿಲೈಸೇಷನ್. ಈಗ ನೇಮ್ ದ ಪಾರ್ಟ್ ಆಫ್ ಫ್ಲವರ್ ವಿಚ್ ಡೆವಲಪ್ಸ್ ಇಂಟು ಫ್ರೂಟ್ ಆಫ್ಟರ್ ಫರ್ಟಿಲೈಸೇಷನ್ ಅಂದ್ರೆ ನೋಡಿ ಅಲ್ಲಿ ಏನ್ ಕೇಳಿದ್ದಾರೆ, ನೇಮ್ ದ ಪಾರ್ಟ್ ಆಫ್ ದಿ ಫ್ಲವರ್ ವಿಚ್ ಡೆವಲಪ್ಸ್ ಇಂಟು ಫ್ರೂಟ್ ಅಂದ್ರೆ ಫ್ಲವರ್ ಅಲ್ಲಿ ಇರುವಂತ ಯಾವ ಪಾರ್ಟ್ ಫ್ರೂಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಅಂದ್ರೆ ಫರ್ಟಿಲೈಸೇಷನ್ ಆದ ನಂತರ ಯಾವ ಒಂದು ಪಾರ್ಟ್ ಫ್ಲವರ್ ನ ಯಾವ ಹೂವಿನ ಯಾವ ಒಂದು ಭಾಗ ಫ್ರೂಟ್ ಆಗಿ ಕನ್ವರ್ಟ್ ಆಗುತ್ತೆ, ಓವರಿ ಏನಿದೆಯಲ್ಲ ಅದು ಫ್ರೂಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ನೋಡೋಣ. ಈಗ 2 ಮಾರ್ಕ್ಸ್ ಕ್ವೆಶನ್ಸ್ ಅನ್ನ ನೋಡ್ತಾ ಹೋಗೋಣ. ಎನಿ 2 ಡಿಫರೆನ್ಸಸ್ ಬಿಟ್ವೀನ್ ಹೋಮೋಗ್ಯಾಮೆಟ್ಸ್ ಅಂಡ್ ಹೆಟಿರೋಗ್ಯಾಮೆಟ್ಸ್. ಹೋಮೋಗ್ಯಾಮೆಟ್ಸ್ ಮತ್ತೆ ಹೆಟಿರೋಗ್ಯಾಮೆಟ್ಸ್ ಗೆ ಇರುವಂತ 2 ಡಿಫರೆನ್ಸಸ್ ಅಂತ ಕೇಳಿದ್ದಾರೆ. ಹೋಮೋಗ್ಯಾಮೆಟ್ಸ್ ಮತ್ತೆ ಹೆಟಿರೋಗ್ಯಾಮೆಟ್ಸ್. ಹೋಮೋಗ್ಯಾಮೆಟ್ಸ್ ಅಂತ ಬಂದಾಗ ನೋಡಿ, ಇವು ಮಾರ್ಫಾಲಜಿಕಲಿ ಸಿಮಿಲರ್ ಇನ್ ಅಪಿಯರೆನ್ಸ್ ಅಂದ್ರೆ ನೋಡೋದಕ್ಕೆ ಒಂದೇ ತರ ಇರುತ್ತೆ. ಯಾವುದು ಮಾರ್ಫಾಲಜಿಕಲಿ? ಮಾರ್ಫಾಲಜಿಕಲಿ ಅಂದ್ರೆ ಏನು ನೋಡ್ತೀವಿ ಅಂದ್ರೆ ಫಿಸಿಕಲ್ ಅಪಿಯರೆನ್ಸ್ ಅನ್ನ ನಾವು ಮಾರ್ಫಾಲಜಿಕಲ್ ಅಂತ ಮಾರ್ಫಾಲಜಿ ಅಂತ ಹೇಳ್ತೀವಿ. ಅಂದ್ರೆ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್. ಇವಾಗ ನೋಡಿದ್ರೆ ಕಣ್ಣು ಎಲ್ಲಿರ್ಬೇಕು ಅಲ್ಲೇ ಇದೆ, ಮೂಗು ಎಲ್ಲಿರ್ಬೇಕು ಅಲ್ಲೇ ಇದೆ. ಈ ರೀತಿ ಇವಾಗ ನೋಡಿ, ಯಾರಾದ್ರೂ ಕೆಲವರು ರೆಡ್ ಹೇರು, ಬ್ರೌನ್ ಹೇರು, ಬ್ಲಾಕ್ ಹೇರು ಇರುತ್ತೆ. ನೀವು ನೋಡಿದ ಕೂಡಲೇ ಐಡೆಂಟಿಫೈ ಮಾಡ್ತೀರಾ, ಓ ಇದು ರೆಡ್ ಹೇರ್ಸು, ಇದು ಬ್ಲಾಕ್ ಹೇರ್ಸು, ಇದು ಅಂತೇಳಿ. ಸೊ ಅದನ್ನ ಏನಂತೇವೆ, ಎಕ್ಸ್ಟರ್ನಲ್ ಅಪಿಯರೆನ್ಸ್ ಅಥವಾ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್ ಅನ್ನ ನೋಡಿ ಐಡೆಂಟಿಫೈ ಮಾಡೋದನ್ನ ನಾವು ಮಾರ್ಫಾಲಜಿ ಅಂತ ಹೇಳ್ತೀವಿ. ಸೊ ಮಾರ್ಫಾಲಜಿಕಲಿ ಸಿಮಿಲರ್ ಇನ್ ಅಪಿಯರೆನ್ಸ್, ನೋಡೋಕೆ ಎರಡು ಒಂದೇ ತರ ಕಾಣುತ್ತೆ. ಈಗ ನೋಡಿ, ಇಡ್ಲಿ ರವೆ ಮತ್ತೆ ಚಿರೋಟಿ ರವೆ ಎರಡು ಒಂದೇ ತರ ಕಾಣುತ್ತೆ. ಸೊ ಮಾರ್ಫಾಲಜಿಕಲಿ ಸಿಮಿಲರ್ ಇನ್ ಅಪಿಯರೆನ್ಸ್. ಓಕೆ, ಹೋಮೋಗ್ಯಾಮೆಟ್ಸ್ ಕ್ಯಾನ್ ನಾಟ್ ಬಿ ಕೆಟಗರೈಸ್ ಇಂಟು ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್. ನೋಡೋಕೆ ಇವು ಒಂದೇ ತರ ಕಾಣಿಸೋದ್ರಿಂದ ನಾವು ಇವನ್ನ ನಾವು ಮೇಲ್ ಗ್ಯಾಮೆಟ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಅಂತ ಹೇಳಿ ಕೆಟಗರೈಸ್ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಬಟ್ ಹೆಟಿರೋಗ್ಯಾಮೆಟ್ಸ್ ಅಲ್ಲಿ ಏನಾಗುತ್ತೆ, ಮಾರ್ಫಾಲಜಿಕಲಿ ಡಿಸ್ಟಿಂಕ್ಟ್ ಇನ್ ಅಪಿಯರೆನ್ಸ್, ನೋಡಿದ ಕೂಡಲೇ ಕಂಡುಹಿಡಿಬಹುದು ಯಾವನ್ನ, ಹೆಟಿರೋಗ್ಯಾಮೆಟ್ಸ್ ಅನ್ನ. ಹೆಟಿರೋಗ್ಯಾಮೆಟ್ಸ್ ಕ್ಯಾನ್ ಬಿ ಕೆಟಗರೈಸ್ ಇಂಟು ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್. ಸೊ ಇದು ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಅಂತ ಹೇಳಿ ನಾವೇನ್ ಮಾಡ್ಬೋದು, ಕೆಟಗರೈಸ್ ಮಾಡ್ಬೋದು. ಸೊ ವಾಟ್ ಆರ್ ಹರ್ಮೋಪ್ರೊಡೈಟ್ಸ್? ನಾವು ನೋಡಿದ್ವಿ ಹೌದಲ್ವಾ. ಹರ್ಮಾಫ್ರೊಡೈಟ್ಸ್ ಅಂದ್ರೆ ಏನು? ಬೈಸೆಕ್ಷುಯಲ್ ಅನಿಮಲ್ಸ್ ದಟ್ ಪೊಸೆಸ್ ಬೋತ್ ಫಿಮೇಲ್ ಅಂಡ್ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್. ಎಕ್ಸಾಂಪಲ್ ಯಾವುದು? ಅರ್ಥ್ವಾಮ್, ಲೀಚ್, ಸ್ಪಾಂಜ್ ಮತ್ತೆ ಟೇಪ್ವಾಮ್, ಇವೆಲ್ಲವೂ ಏನು ಹರ್ಮಾಫ್ರೊಡೈಟ್ಸ್ ಗೆ ಎಕ್ಸಾಂಪಲ್. ಓಕೆ, ಸೊ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಮೆನ್ಸ್ಟ್ರುಯಲ್ ಸೈಕಲ್ ಅಂಡ್ ಈಸ್ಟ್ರಸ್ ಸೈಕಲ್. ಅವಾಗಿನ್ನು ನಾವು ನೋಡಿದ್ವಿ, ಇದನ್ನ ನಾವು ನಾನ್ ಪ್ರೈಮೇಟ್ಸ್ ಅಲ್ಲಿ ನಾವು ಕಾಣ್ವಿ ಹೌದಲ್ವಾ, ನಾನ್ ಪ್ರೈಮೇಟ್ಸ್. ಸೊ ಮೆನ್ಸ್ಟ್ರುಯಲ್ ಸೈಕಲ್ ಅಂತ ಹೇಳಿದ್ರೆ cyclical changes during reproduction in primates are called menstrual cycle. So menstrual cycle ಏನು? ಸೈಕ್ಲಿಕ್ ಒಂದು ಅಂದ್ರೆ ಸೈಕ್ಲಿಕಲ್ ಚೇಂಜಸ್ ಉಂಟಾಗತ್ತೆ ವೆನ್ ಅಂತ ಹೇಳಿದಾಗ ರಿಪ್ರೊಡಕ್ಷನ್ ಇನ್ ಪ್ರೈಮೇಟ್ಸ್ ಅಲ್ಲಿ ರಿಪ್ರೊಡಕ್ಷನ್ ಹಂತದಲ್ಲಿ ಏನಾಗುತ್ತೆ, ಮೆನ್ಸ್ಟ್ರುಯಲ್ ಸೈಕಲ್ ಅಂತ ನಾವು ಇದನ್ನ ಹೇಳ್ತೀವಿ. ಇನ್ನು ಈಸ್ಟ್ರಸ್ ಸೈಕಲ್ ಅಂತ ಹೇಳಿದ್ರೆ ಸೈಕ್ಲಿಕಲ್ ಚೇಂಜಸ್ ಡ್ಯೂರಿಂಗ್ ರಿಪ್ರೊಡಕ್ಷನ್ ಇನ್ ನಾನ್ ಪ್ರೈಮೇಟ್ಸ್. ಓಕೆ, ಸೈಕ್ಲಿಕಲ್ ಚೇಂಜಸ್ ಡ್ಯೂರಿಂಗ್ ರಿಪ್ರೊಡಕ್ಷನ್ ಇನ್ ನಾನ್ ಪ್ರೈಮೇಟ್ಸ್ ಆದ್ರೆ ಅದು ಈಸ್ಟ್ರಸ್ ಸೈಕಲ್, ಅದು ಪ್ರೈಮೇಟ್ಸ್ ಆದ್ರೆ ಮೆನ್ಸ್ಟ್ರುಯಲ್ ಸೈಕಲ್. ಓಕೆ, ನೆಕ್ಸ್ಟ್ ನೋಡೋಣ, ಡಿಫರೆನ್ಶಿಯೇಟ್ ಸೀಸನಲ್ ಬ್ರೀಡರ್ಸ್ ಫ್ರಮ್ ಕಂಟಿನ್ಯೂಸ್ ಬ್ರೀಡರ್ಸ್. ಓಕೆ, ಸೀಸನಲ್ ಬ್ರೀಡರ್ಸ್ಗೂ ಕಂಟಿನ್ಯೂಸ್ ಬ್ರೀಡರ್ಸ್ಗೂ ಇರುವಂತಹ ವ್ಯತ್ಯಾಸ ಇಲ್ಲಿ ಕೇಳಿದ್ದಾರೆ. ನೋಡಿ, ಸೀಸನಲ್ ಬ್ರೀಡರ್ ಅಂತ ಬಂದಾಗ ರಿಪ್ರೊಡಕ್ಟಿವ್ಲಿ ಆಕ್ಟಿವ್ ಡ್ಯೂರಿಂಗ್ ಫೇವರಬಲ್ ಸೀಸನ್ಸ್. ಅಂದ್ರೆ ಸೀಸನಲ್ ಬ್ರೀಡರ್ಸ್ ಅಂತ ಅಂದಾಗ ಅಂದ್ರೆ ಕಾಲಕ್ಕೆ, ಅಂದ್ರೆ ವಸಂತ ಕಾಲ ಬಂದಾಗ ಹೂ ಬಿಡ್ಬೇಕು. ಸೊ ಅದೇ ತರ ಸೀಸನಲ್ ಬ್ರೀಡರ್ ಅಂತ ಹೇಳಿದ್ರೆ ಸೀಸನ್ ವೈಸ್ ಮಾತ್ರ ರಿಪ್ರೊಡಕ್ಟಿವ್ಲಿ ಅವು ಆಕ್ಟಿವ್ ಇರುತ್ತೆ. ಓಕೆ, ಫೇವರಬಲ್ ಸೀಸನ್ಸ್ ಅಲ್ಲಿ. ಓಕೆ, ಅದನ್ನ ನಾವು ಸೀಸನಲ್ ಬ್ರೀಡರ್ಸ್ ಅಂತ ಹೇಳ್ತೀವಿ. ಇನ್ನು ಕಂಟಿನ್ಯೂಸ್ ಬ್ರೀಡರ್ ಅಂತ ಹೇಳಿದ್ರೆ ಮೆನಿ ಮ್ಯಾಮಲ್ಸ್ ಆರ್ ರಿಪ್ರೊಡಕ್ಟಿವ್ಲಿ ಆಕ್ಟಿವ್ ಥ್ರೂಔಟ್ ದೇರ್ ರಿಪ್ರೊಡಕ್ಟಿವ್ ಫೇಸ್ ಆರ್ ಕಾಲ್ಡ್ ಕಂಟಿನ್ಯೂಸ್ ಬ್ರೀಡರ್. ಸೊ ಕಂಟಿನ್ಯೂಸ್ ಬ್ರೀಡರ್ ಅಂತ ಹೇಳಿದಾಗ ಹ್ಯೂಮನ್ ಕೂಡ
ಆಗುತ್ತೆ. ಯಾಕೆಂದ್ರೆ ಥ್ರೂಔಟ್ ದೇ ರಿಪ್ರೊಡಕ್ಟಿವ್ ಫೇಸ್. ಇವಾಗ ರಿಪ್ರೊಡಕ್ಟಿವ್ ಫೇಸ್ ಅಂತ ಹೇಳಿದ್ರೆ ಇವಾಗ ಹೆಣ್ಣು ಋತುಮತಿಯಾಗಿ ಆಕೆ ಎಗ್ ಎಲ್ಲಿವರೆಗೂ ಅಂದ್ರೆ ಆ ಒಂದು ಮೆನೋಪಾಸ್ ಆಗೋವರೆಗೂ, ಓಕೆ, ಅಂದ್ರೆ ಮೀನ್ಸ್ ಆ ಒಂದು ಮೆನ್ಸ್ಟ್ರುಯಲ್ ಸೈಕಲ್ ಸ್ಟಾಪ್ ಆಗೋವರೆಗೂ ಅದನ್ನ ನಾವು ರಿಪ್ರೊಡಕ್ಟಿವ್ ಫೇಸ್ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಅದನ್ನ ನಾವೇನ್ ಹೇಳ್ಬೋದು, ಕಂಟಿನ್ಯೂಸ್ ಬ್ರೀಡರ್ ಆಗಿರ್ತಾರೆ. ಸೊ ಮ್ಯಾಮಲ್ಸ್ ಅಂತ ಬಂದಾಗ, ಓಕೆ, ಇನ್ಕ್ಲೂಡಿಂಗ್ ಮಂಕಿ ಆಗಿರ್ಬೋದು, ಓಕೆ, ಇವೆಲ್ಲವೂ ಏನು ಕಂಟಿನ್ಯೂಸ್ ಬ್ರೀಡರ್ ಆಗಿರುತ್ತೆ. ಹರ್ಮಾಪ್ರೊಡೈಟ್ಸ್ ಅಂತ ಹೇಳಿದಾಗ ನೋಡಿ, bisexual animals that possess both male and female reproductive organs, earthworm, leech, sponge, tapeworm ಇವದಕ್ಕೆ ಎಕ್ಸಾಂಪಲ್. ಇನ್ನು ವಾಟ್ ಆರ್ ಹೋಮೋಗ್ಯಾಮೆಟ್ಸ್ ಅಂಡ್ ಹೆಟೆರೋಗ್ಯಾಮೆಟ್ಸ್? ಹೋಮೋಗ್ಯಾಮೆಟ್ಸ್ ನೋಡೋದಕ್ಕೆ ಸಿಮಿಲರ್ ಆಗಿರುತ್ತೆ, ಹೆಟೆರೋಗ್ಯಾಮೆಟ್ಸ್ ಮಾರ್ಫಾಲಜಿಕಲಿ ಡಿಫ್ರೆಂಟ್ ಆಗಿ ಇರುತ್ತೆ. ಸೊ ಎಂಬ್ರಿಯೋಜೆನೆಸಿಸ್ ಅಂದ್ರೆ ಏನು? ಫಾರ್ಮೇಶನ್ ಆಫ್ ಎಂಬ್ರಿಯೋ ಫ್ರಮ್ ಝೈಗೋಟ್. ಇದನ್ನ ನಾವು ಮುಂಚೆನೆ ನೋಡಿದ್ವಿ. ಸೊ ಮೆನ್ಷನ್ 2 ಇಂಪಾರ್ಟೆಂಟ್ ಇವೆಂಟ್ಸ್ ದಟ್ ಅಕರ್ ಡ್ಯೂರಿಂಗ್ ಎಂಬ್ರಿಯೋಜೆನೆಸಿಸ್. ಎಂಬ್ರಿಯೋಜೆನೆಸಿಸ್ ಅಲ್ಲಿ ಉಂಟಾಗುವಂತಹ 2 ಇಂಪಾರ್ಟೆಂಟ್ ಇವೆಂಟ್ಸ್ ಅಂತ ಬಂದಾಗ ದಟ್ ಇಸ್ ಸೆಲ್ ಡಿವಿಷನ್ ಅಂಡ್ ಸೆಲ್ ಡಿಫ್ರೆನ್ಶಿಯೇಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಎಂಬ್ರಿಯೋಜೆನೆಸಿಸ್ ಅಂತ ಬಂದಾಗ ಸೆಲ್ ಡಿವಿಷನ್ ಮತ್ತೆ ಸೆಲ್ ಡಿಫ್ರೆನ್ಶಿಯೇಷನ್ ಅಂತ ಹೇಳಿ 2 ಇಂಪಾರ್ಟೆಂಟ್ ಇವೆಂಟ್ಸ್ ಅನ್ನು ನಾವು ಎಂಬ್ರಿಯೋಜೆನೆಸಿಸ್ ಅಲ್ಲಿ ನಾವು ನೋಡ್ತೀವಿ. ಓಕೆ, ಯಾವುದು? ಒಂದು ಸೆಲ್ ಡಿವಿಷನ್, ಇನ್ನೊಂದು ಸೆಲ್ ಡಿಫ್ರೆನ್ಶಿಯೇಷನ್. ಇನ್ನು ಡಿಫರೆನ್ಶಿಯೇಟ್ ಬಿಟ್ವೀನ್ ಪೆರಿಕಾರ್ಪ್ ಅಂಡ್ ಪೆರಿಸ್ಪರ್ಮ್ ಅಂತ ಇದೆ. ಓಕೆ, ಪೆರಿಕಾರ್ಪ್ ಅಂದ್ರೆ ಏನು? ಈಗ ನೋಡಿ, ಇದೇನಿದೆಯಲ್ಲ ಇದನ್ನ ನಾವು ಪೆರಿಕಾರ್ಪ್ ಅಂತ ನಾವು ಕರಿತೀವಿ. ಓಕೆ, ಇದು ಸೀಡ್, ಇದು ಪೆರಿಕಾರ್ಪ್. ಸೊ ದ ಓವರಿ ಡೆವಲಪ್ಸ್ ಇಂಟು ಫ್ರೂಟ್. ಓವರಿ ಏನಾಗುತ್ತೆ? ಫ್ರೂಟ್ ಆಗಿ ಡೆವಲಪ್ ಆಗುತ್ತೆ. ವಿಚ್ ಡೆವಲಪ್ಸ್ ಎ ಥಿಕ್ ವಾಲ್ ಕಾಲ್ಡ್ ಪೆರಿಕಾರ್ಪ್. ಅಂದ್ರೆ ಓವರಿ ಏನು ಫ್ರೂಟ್ ಆಗಿ ಅಂದ್ರೆ ಇದು ಒಂದು ಫ್ರೂಟ್. ಓಕೆ, ಸೊ ವಿಚ್ ಡೆವಲಪ್ಸ್ ಎ ಥಿಕ್ ವಾಲ್. ಸೊ ಇಲ್ಲಿ ಒಂದು ಥಿಕ್ ವಾಲ್ ಇಲ್ಲಿ ಫಾರ್ಮೇಶನ್ ಆಗಿದೆ. ಅದನ್ನ ನಾವೇನಂತ ಕರಿತೀವಿ? ಪೆರಿಕಾರ್ಪ್ ಅಂತ ಕರಿತೀವಿ. ದ ಥಿಕ್ ವಾಲ್ ಆಫ್ ದಿ ಫ್ರೂಟ್ ಈಸ್ ಕಾಲ್ಡ್ ಪೆರಿಕಾರ್ಪ್. ಇವಾಗ ಫಾರ್ ಎಕ್ಸಾಂಪಲ್ ಥಿಕ್ ವಾಲ್ ಆಫ್ ದಿ ಫ್ರೂಟ್, ಇವಾಗ ನೋಡಿ ವಾಟರ್ ಮಿಲನ್. ಸೊ ಅದ್ರದ್ದು ಒಂದು ಥಿಕ್ ವಾಲ್ ಏನಿರುತ್ತಲ್ವಾ ಅದನ್ನ ನಾವು ಪೆರಿಕಾರ್ಪ್ ಅಂತ ಹೇಳ್ಬೋದು. ಇನ್ನು ಪೆರಿಸ್ಪರ್ಮ್ ಅಂತ ಹೇಳಿದಾಗ ದ ರೆಸಿಡ್ಯೂಯಲ್ ಪರ್ಸಿಸ್ಟೆಂಟ್ ನ್ಯೂಸೆಲಸ್ ಇಸ್ ಕಾಲ್ಡ್ ಪೆರಿಸ್ಪರ್ಮ್. ರೆಸಿಡ್ಯೂಯಲ್ ಆಗಿರುತ್ತೆ, ಪರ್ಸಿಸ್ಟೆಂಟ್ ನ್ಯೂಸೆಲಸ್ ಅನ್ನು ಒಳಗೊಂಡಿರುತ್ತೆ, ಅದನ್ನ ನಾವು ಪೆರಿಸ್ಪರ್ಮ್ ಅಂತ ಹೇಳ್ತೀವಿ. ಸೊ ಇನ್ನು 3 ಮಾರ್ಕ್ ಕ್ವೆಶನ್ಸ್ ಅನ್ನ ನೋಡ್ತಾ ಹೋಗೋಣ. ವಾಟ್ ಆರ್ ಹರ್ಮೋಪ್ರೊಡೈಟ್ಸ್? ಮೆನ್ಷನ್ ಒನ್ ಎಕ್ಸಾಂಪಲ್ ಅಂತ ಇದೆ. ಸೊ ಈಗ ಆಲ್ರೆಡಿ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ. ಸೊ ಹರ್ಮೋಪ್ರೊಡೈಟ್ ಅಂದ್ರೆ ಏನು? ಬೈಸೆಕ್ಷುಯಲ್ ಅನಿಮಲ್ಸ್ ಅಂತ ಹೇಳಿ ನಿಮ್ಮ ಮೈಂಡಿಗೆ ಈಗ ಆಲ್ರೆಡಿ ಹೋಗಿರುತ್ತೆ, ಯಾಕಂದ್ರೆ ಇದು ರಿಪೀಟ್ ಆಗ್ತಾ ಇದೆ. ಓಕೆ, ಇನ್ನು ಆಫ್ ಸ್ಪ್ರಿಂಗ್ಸ್ ಆಫ್ ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಆರ್ ಕಾಲ್ಡ್ ಕ್ಲೋನ್ಸ್ ಯಾಕೆ ಅಂತ ಕೇಳಿದರೆ, ಸೊ ನೋಡ್ತಾ ಹೋಗೋಣ. ಮೊದಲನೇದು, what are hermaphrodites? Hermaphrodites ಅಂತ ಹೇಳಿದ್ರೆ bisexual animals that possess both male and female reproductive organs, that is earthworm, leech, sponge, tapeworm. These are all the examples for hermaphrodites. Offsprings of asexual reproduction are called clones. Offsprings of asexual reproduction are clones. Asexual reproduction ಇಂದ ಬಂದಿರುವಂತಹ ಒಂದು ಆಫ್ಸ್ಪ್ರಿಂಗ್ಸ್ ಅಥವಾ ಅವುಗಳ ತಳಿಗಳು, ಅಂದ್ರೆ ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಮೂಲಕ ಬಂದಂತಹ ಆಫ್ ಸ್ಪ್ರಿಂಗ್ಸ್. ಏನ್ ಹೇಳೋದು ಆಫ್ ಸ್ಪ್ರಿಂಗ್ಸ್ ಅಂದ್ರೆ, ಇವಾಗ ನಮ್ಮ ಮಕ್ಕಳನ್ನು ನಾವು ಆಫ್ ಸ್ಪ್ರಿಂಗ್ಸ್ ಅಂತ ಹೇಳ್ತೀವಿ. ಸೊ ಸೇಮ್ ವೈಸ್ ಲೈಕ್ ವೈಸ್ ನೋಡಿ, ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಮುಖಾಂತರ ಬಂದಂತಹ ರಿಸಲ್ಟ್ ಏನು ಆಫ್ ಸ್ಪ್ರಿಂಗ್ಸ್ ಬಂದಿರುತ್ತಲ್ವಾ ಅದನ್ನ ನಾವು ಕ್ಲೋನ್ಸ್ ಅಂದ್ರೆ ಏನು? ಐಡೆಂಟಿಕಲ್ ಕಾಪೀಸ್. ಅಂದ್ರೆ ಅದು ಹೆಂಗಿರುತ್ತೋ ಡಿಟ್ಟೋ ಅದೇ ತರಾನೇ ಇರುತ್ತೆ. ಓಕೆ, ಅದನ್ನ ನಾವು ಕ್ಲೋನ್ಸ್ ಅಂತ ಕರಿತೀವಿ. ಯಾಕೆ? ಬಿಕಾಸ್ ದೇ ಆರ್ ಮಾರ್ಫಾಲಜಿಕಲ್ ಅಂಡ್ ಜೆನೆಟಿಕಲಿ ಸಿಮಿಲರ್ ಇಂಡಿವಿಜುವಲ್ಸ್. ಅದಕ್ಕೆ ಅವನ್ನ ಕ್ಲೋನ್ಸ್ ಅಂತಾನೆ ಯಾಕೆ ಕರಿತೀವಿ ಅಂದ್ರೆ ಅವು ನೋಡೋದಕ್ಕೂ ಒಂದೇ ತರ ಇರುತ್ತೆ, ಮತ್ತೆ ಜೆನೆಟಿಕಲಿ ಸಿಮಿಲರ್ ಇಂಡಿವಿಜುವಲ್ಸ್ ಅಂದ್ರೆ ಜೆನೆಟಿಕಲಿ ಕೂಡ ಒಂದೇ ತರ ಇರುತ್ತೆ, ಮತ್ತೆ ಮಾರ್ಫಾಲಜಿಕಲಿ ಕೂಡ ಒಂದೇ ತರ ಇರುತ್ತೆ. ಸೊ ಹಾಗಾಗಿ ಅವನ್ನ ನಾವು ಕ್ಲೋನ್ಸ್ ಅಂತ ಕರಿತೀವಿ, ಅಸೆಕ್ಷುಯಲ್ ರಿಪ್ರೊಡಕ್ಷನ್ ನ ಆಫ್ ಸ್ಪ್ರಿಂಗ್ಸ್ ಅನ್ನ. ಓಕೆ, ಈಗ ನೆಕ್ಸ್ಟ್ ನೋಡೋಣ. ವಾಟ್ ಈಸ್ ಹೆಟಿರೋಥ್ಯಾಲಿಕ್ ಕಂಡೀಷನ್? ಡಿಫರೆನ್ಶಿಯೇಟ್ ಬಿಟ್ವೀನ್ ಸ್ಟಾಮಿನೇಟ್ ಅಂಡ್ ಪಿಸ್ಟಿಲೇಟ್ ಫ್ಲವರ್ಸ್ ಅಂತ ಇದೆ. ವಾಟ್ ಈಸ್ ಹೆಟಿರೋಥ್ಯಾಲಿಕ್ ಕಂಡೀಷನ್? ಯುನಿಸೆಕ್ಷುಯಲ್ ಕಂಡೀಷನ್ ಆಫ್ ಆರ್ಗಾನಿಸಮ್ಸ್ ಇಸ್ ಕಾಲ್ಡ್ ಹೆಟಿರೋಥ್ಯಾಲಿಕ್ ಕಂಡೀಷನ್. Unisexual condition of organisms is called as heterothallic condition. So heterothallic condition ಅಂದ್ರೆ ಏನು? ಯುನಿಸೆಕ್ಷುಯಲ್. ಈಗ ನೋಡಿ, ಹರ್ಮೋಪ್ರೊಡೈಟ್ ಅಂದ್ರೆ ಏನು? ಬೈಸೆಕ್ಷುಯಲ್ ಕಂಡೀಷನ್ ಆಫ್ ಆರ್ಗಾನಿಸಮ್ಸ್ ಇದ್ರೆ ಅದನ್ನ ನಾವು ಹರ್ಮೋಪ್ರೊಡೈಟ್ಸ್ ಅಂತ ಹೇಳಿದ್ವಿ. ಅದೇ ಯುನಿಸೆಕ್ಷುಯಲ್ ಕಂಡೀಷನ್ ಆಫ್ ಆರ್ಗಾನಿಸಮ್ಸ್ ಇದ್ರೆ ಅದನ್ನ ನಾವು ಹೆಟಿರೋಥ್ಯಾಲಿಕ್ ಕಂಡೀಷನ್ ಅಂತ ಹೇಳ್ತೀವಿ. ಡಿಫರೆನ್ಶಿಯೇಟ್ ಬಿಟ್ವೀನ್ ಸ್ಟಾಮಿನೇಟ್ ಅಂಡ್ ಪಿಸ್ಟಿಲೇಟ್ ಫ್ಲವರ್ಸ್ ಅಂತ ಇದೆ. ಸ್ಟಾಮಿನೇಟ್ ಅಂತ ಅಂದ್ರೆ ಏನು? ಯುನಿಸೆಕ್ಷುಯಲ್ ಮೇಲ್ ಫ್ಲವರ್ಸ್ ಆರ್ ಕಾಲ್ಡ್ ಆಸ್ ಸ್ಟಾಮಿನೇಟ್ ಫ್ಲವರ್ಸ್. ಯುನಿಸೆಕ್ಷುಯಲ್ ಫಿಮೇಲ್ ಫ್ಲವರ್ಸ್ ಆರ್ ಕಾಲ್ಡ್ ಪಿಸ್ಟಿಲೇಟ್ ಫ್ಲವರ್ಸ್. ಸ್ಟಾಮಿನೇಟ್ ಫ್ಲವರ್ ಅಂತ ಹೇಳಿದ್ರೆ ಇವು ಸ್ಟೇಮನ್ಸ್ ಅನ್ನ ಒಳಗೊಂಡಿರುತ್ತೆ. ಪಿಸ್ಟಿಲೇಟ್ ಫ್ಲವರ್ ಅಂತ ಹೇಳಿದ್ರೆ ಇವು ಪಿಸ್ಟಿಲ್ಸ್ ಅಥವಾ ಕಾರ್ಪೆಲ್ ಅನ್ನ ಒಳಗೊಂಡಿರುತ್ತೆ. ಕಾರ್ಪೆಲ್ ಮತ್ತೆ ಪಿಸ್ಟಿಲ್ ಎರಡು ಕೂಡ ಒಂದೇ.
ವಾಟ್ ಈಸ್ ಪಾರ್ಥೆನೋಜೆನೆಸಿಸ್? ಗಿವ್ ಟು ಎಕ್ಸಾಂಪಲ್ಸ್ ಅಂತ ಇದೆ. ಫೀಮೇಲ್ ಗೆಮೆಟ್ ಅಂಡರ್ಗೋಸ್ ಡೆವಲಪ್ಮೆಂಟ್ ಟು ಫಾರ್ಮ್ ನ್ಯೂ ಆರ್ಗಾನಿಸಮ್ಸ್ ವಿತೌಟ್ ಫರ್ಟಿಲೈಸೇಷನ್. ಅದನ್ನ ನಾವು ಪಾರ್ಥೆನೋಜೆನೆಸಿಸ್ ಅಂತ ಹೇಳಿದ್ವಿ. ಎಕ್ಸಾಂಪಲ್ ಹನಿ ಬಿ, ರೋಟಿಫರ್ಸ್, ಬರ್ಡ್ ಅಲ್ಲಿ ಟರ್ಕಿ ಮತ್ತೆ ಸಮ್ ಲಿಜಾರ್ಡ್ಸ್ ಇದಕ್ಕೆ ಎಕ್ಸಾಂಪಲ್. ಸೊ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂಡ್ ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಇದೆ. ಸೊ ನೇಮ್ ದ ಪ್ಲಾಂಟ್ ವಿಚ್ ಪ್ರೊಡ್ಯೂಸ್ ಫ್ಲವರ್ಸ್ ಒನ್ಸ್ ಇನ್ 12 years ಅಂತ ಇದೆ. ಸೊ ನೋಡಿ, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಮತ್ತೆ ಇಂಟರ್ನಲ್ ಫರ್ಟಿಲೈಸೇಷನ್. ಈಗ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಬಗ್ಗೆ ನೋಡ್ತಾ ಹೋಗೋಣ. ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗೆಮೆಟ್ಸ್ ಟೇಕ್ಸ್ ಪ್ಲೇಸ್ ಔಟ್ಸೈಡ್ ದ ಫಿಮೇಲ್ ಬಾಡಿ. ಓಕೆ ಓಕೆ ಟೇಕ್ಸ್ ಪ್ಲೇಸ್ ಔಟ್ಸೈಡ್ ದ ಫಿಮೇಲ್ ಬಾಡಿ. ಅದನ್ನ ನಾವು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ದಟ್ ಈಸ್ ಇನ್ ವಾಟರ್ ಮೀಡಿಯಂ ಆಗಿರ್ಬೋದು. ಅಂದ್ರೆ ಔಟ್ಸೈಡ್ ದ ಫಿಮೇಲ್ ಬಾಡಿ. ಇವಾಗ ಇಂಟರ್ನಲ್ ಫರ್ಟಿಲೈಸೇಷನ್ ಅಂದ್ರೆ ಏನು? ಸೊ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ ಫಿಮೇಲ್ ಬಾಡಿ. ಸೊ ಫಿಮೇಲ್ ಬಾಡಿ ಒಳಗಡೆ ಆಗುವಂತಹ ಈ ಒಂದು ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ಸ್ ಫ್ಯೂಷನ್ ಏನಿರುತ್ತೆ ಅದನ್ನ ನಾವು ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ದಟ್ ಈಸ್ ಎಕ್ಸಾಕ್ಟ್ಲಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್, ಬಟ್ ಹಿಯರ್ ದ ಮೀಡಿಯಂ ಈಸ್ ವಾಟರ್ ಮೀಡಿಯಂ. ಓಕೆ, ಎಕ್ಸೆಪ್ಟ್ ಫಿಮೇಲ್ ಬಾಡಿ. ಸೊ ಚಾನ್ಸ್ ಆಫ್ ಫರ್ಟಿಲೈಸೇಷನ್ ಇಲ್ಲಿ ಏನಿರುತ್ತೆ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಲ್ಲಿ ತುಂಬಾ ಕಡಿಮೆ ಇರುತ್ತೆ. ಬಟ್ ಚಾನ್ಸ್ ಆಫ್ ಫರ್ಟಿಲೈಸೇಷನ್ ಏನಿರುತ್ತೆ ಇದು ಜಾಸ್ತಿ ಇರುತ್ತೆ ಇಂಟರ್ನಲ್ ಫರ್ಟಿಲೈಸೇಷನ್ ಅಲ್ಲಿ. ಬೋತ್ ಆರ್ಗಾನಿಸಮ್ಸ್ ಪ್ರೊಡ್ಯೂಸಸ್ ಮೋರ್ ನಂಬರ್ ಆಫ್ ಗ್ಯಾಮೆಟ್ಸ್. ಇಲ್ಲಿ ಫಿಮೇಲ್ ಅಂದ್ರೆ ಫಿಮೇಲ್ ಗ್ಯಾಮೆಟ್ ಮತ್ತೆ ಮೇಲ್ ಗ್ಯಾಮೆಟ್ ಎರಡು ಆರ್ಗಾನಿಸಮ್ಸ್ ಮೋರ್ ನಂಬರ್ ಆಫ್ ಗ್ಯಾಮೆಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಲ್ಲಿ. ಇಲ್ಲಿ ನೋಡಿ, ಮೇಲ್ ಇಂಡಿವಿಜುವಲ್ ಪ್ರೊಡ್ಯೂಸಸ್ ಮೋರ್ ನಂಬರ್ ಆಫ್ ಸ್ಪರ್ಮ್ಸ್. ಓಕೆ, ಬಟ್ ಫಿಮೇಲ್ ಪ್ರೊಡ್ಯೂಸಸ್ ಒನ್ ಆರ್ ಫ್ಯೂ ಎಗ್ಸ್ ಮಾತ್ರ ಆಗಿರುತ್ತೆ. ಇನ್ನು ಆಫ್ಸ್ಪ್ರಿಂಗ್ಸ್ ಏನಿರುತ್ತೆ ದೇ ಆರ್ ಮೋರ್ ವಲ್ನರಬಲ್ ಟು ದ ಪ್ರಿಡೇಟರ್ಸ್. ಓಕೆ, ಅಂದ್ರೆ ಇಲ್ಲಿ ಏನು ರಿಸಲ್ಟ್ ಮೂಲಕ ಏನು ಆಫ್ಸ್ಪ್ರಿಂಗ್ಸ್ ಬಂದಿರುತ್ತೆ, ಬೇರೆ ಹಕ್ಕಿಗಳು ಹಂಗೆ ಬಂದು ತಿಂದು ಹೋಗ್ಬಿಡ್ತವೆ. ದಟ್ ಈಸ್ ಅದನ್ನೇ ಇಲ್ಲಿ ಹೇಳಿದರೆ ವಲ್ನರಬಲ್ ಟು ದ ಪ್ರಿಡೇಟರ್ಸ್ ಅಂತ ಹೇಳಿ. ಓಕೆ, ಇನ್ನು ಆಫ್ಸ್ಪ್ರಿಂಗ್ಸ್ ಆರ್ ಹೈಲಿ ಪ್ರೊಟೆಕ್ಟೆಡ್. ಇದಕ್ಕೆ ನಾವೇನ್ ಮಾಡ್ತೀವಿ, ಅದನ್ನ ಜೋಪಾನ ಮಾಡ್ತೀವಿ ಮಗು ಹುಟ್ಟಿದ್ರೆ. ಸೊ ದಟ್ ಈಸ್ ಇಲ್ಲಿ ಹೇಳಿದ್ದಾರೆ ಆಫ್ಸ್ಪ್ರಿಂಗ್ಸ್ ಆರ್ ಹೈಲಿ ಪ್ರೊಟೆಕ್ಟೆಡ್, ಆಫ್ಸ್ಪ್ರಿಂಗ್ಸ್ ಆರ್ ಮೋರ್ ವಲ್ನರಬಲ್ ಟು ದ ಪ್ರಿಡೇಟರ್ಸ್. ಓಕೆ, ಈಗ ನೋಡಿ, ಒಂದು ಬೆಕ್ಕು ಮರಿ ಹಾಕಿರುತ್ತೆ ಅಂತ ಇಟ್ಕೊಳ್ಳಿ. ಏನ್ ಮಾಡ್ತಾರೆ, ಅದು ಅಷ್ಟೊಂದು ಹೈಲಿ ಪ್ರೊಟೆಕ್ಟೆಡ್ ಆಗಿ ಇರೋದಿಲ್ಲ. ಎಲ್ಲಂದ್ರೆ ಅಲ್ಲೇ ಮಾಡಿದಾಗ ಏನಾಗುತ್ತೆ, ಬಂದು ನಾಯಿನೋ ಏನಾದ್ರೂ ಕಚ್ಕೊಂಡು ಹೋಗುತ್ತಲ್ವಾ. ಅದನ್ನೇ ಇಲ್ಲಿ ಏನು ಹೇಳಿದ್ರೆ ಆಫ್ಸ್ಪ್ರಿಂಗ್ಸ್ ಆರ್ ಮೋರ್ ವಲ್ನರಬಲ್ ಟು ದ ಪ್ರಿಡೇಟರ್ಸ್. ಇನ್ನು 12 years ಒನ್ಸ್ ಬಿಡುವಂತಹ ಒಂದು ಫ್ಲವರ್ ಬಂದ್ಬಿಟ್ಟು ದಟ್ ಇಸ್ ಸ್ಟ್ರೋಬಿಲ್ಯಾಂಥಸ್ ಕುಂಥಿಯಾನಾ, ನೀಲ ಕುರಂಜಿ ಅಂತ ಕರೀತಾರೆ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ನೋಡಿ. ಓಕೆ, ಸ್ಟ್ರೋಬಿಲ್ಯಾಂಥಸ್ ಕುಂಥಿಯಾನಾ ಇದನ್ನ ನೀಲ ಕುರಂಜಿ ಅಂತ ಕರೀತಾರೆ. ಇಟ್ ಪ್ರೊಡ್ಯೂಸ್ ಫ್ಲವರ್ಸ್ ಒನ್ಸ್ ಇನ್ 12 years. ಓಕೆ, mention the main 3 events in sexual reproduction. Okay, mention main 3 events in sexual reproduction. Sexual reproduction ಅಲ್ಲಿ 3 main events ಅಂತ ನಾವು ನೋಡಿದಾಗ ನೋಡಿ, ಪ್ರೀ ಫರ್ಟಿಲೈಸೇಷನ್, ಆಮೇಲೆ ಫರ್ಟಿಲೈಸೇಷನ್ ಇವೆಂಟ್ ಮತ್ತೆ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ ಅಂತ ಹೇಳಿ ನಾವು ನೋಡ್ತೀವಿ. ಓಕೆ, ದೀಸ್ ಆರ್ ದ 3 events. ಓಕೆ, ಸೊ ಇದಿಷ್ಟು ಚಾಪ್ಟರ್ 1 ಆಗಿತ್ತು, ರಿಪ್ರೊಡಕ್ಷನ್ ಇನ್ ಆರ್ಗಾನಿಸಮ್ಸ್. ಓಕೆ, ಸೊ ಇನ್ನು ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಚಾಪ್ಟರ್ ನ ನೋಡ್ತಾ ಹೋಗೋಣ. ನಿಮ್ಮ ಒಂದು ಅನಿಸಿಕೆ ಮೇಲೆ ನಾವು ಮುಂದಿನ ಚಾಪ್ಟರ್ ಮಾಡೋಣ ಬೇಡವಾ ಅನ್ನೋದು ನಿರ್ಧಾರ ಆಗುತ್ತೆ. ಸೊ ನಿಮ್ಮ ಒಂದು ಕಮೆಂಟ್ಸ್ ಮತ್ತೆ ನಿಮ್ಮ ಒಂದು ಲೈಕ್ಸ್ ಜಾಸ್ತಿ ಇದ್ರೆ ನಾವು ಮಾಡೋಣ, ಇಲ್ಲ ಅಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.